ಕಾಂಗ್ರೆಸ್ ಎಷ್ಟು ಸ್ಥಾನ ಬರ್ಬೋದು ಸರ್ ಈ ಸರಿ ಎಲೆಕ್ಷನ್? ನನಗೆ ಇರೋ ಪ್ರಕಾರ 15-16 ಸೀಟ್ಗೆ ಏನು ಮೋಸ ಇಲ್ಲ. ನಮ್ಮಲ್ಲಿ ಟಿಕೆಟ್ ಕೊಡೋದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಇವರು ತೊಂದರೆ ಅನುಭವಿಸ್ತಾರೆ ಅಷ್ಟೇ. ಜನಗಳಿಗೆ ಓಟ್ ಹಾಕ್ಬೇಕು ಅಂತ ಅಭಿಲಾಷೆ ಇದೆ. ಇವ್ರು ತಿಳಿದಂಗೆ ಬಿಜೆಪಿಗೆ ಅಲ್ಲಿ ರಾಮ ಮಂದಿರ ಕಟ್ಟಿದಾಕ್ಷಣಿಕೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಲ್ಲ. ನಮ್ಮೂರಲ್ಲಿರೋ ರಾಮ ಮಂದಿರನೇ ಬಿದ್ದೋಗಿರ್ತವೆ. ಜನ ಇದನ್ನ ನಿರೀಕ್ಷೆ ಮಾಡ್ತಾರೆ, ಜನ ಇದಕ್ಕೆ ಅಪೇಕ್ಷೆ ಪಡ್ತಾರೆ. ಈಗೆಲ್ಲ ಆಯ್ತಪ್ಪ, ಈಗ ರಾಮ ಮಂದಿರದ್ದು ವಿಗ್ರಹ ಕೆತ್ತನೆ ಮಾಡಿದ್ರು ಮೈಸೂರಿನವರು. ಈ ಗರ್ಭಗುಡಿಗೆ ಬಿಡ್ಲಿ ಅವ್ರು ನೋಡೋಣ, ಬಿಡ್ತಾರೇನೋ ಇವರು? ಗರ್ಭಗುಡಿಗೆ ಬಿಡಕ್ಕೆ ಹೇಳಿ ಅವ್ರು ನೋಡೋಣ, ಬಿಡ್ತಾರೇನೋ? ದೇವಸ್ಥಾನ ಕಟ್ಟೋರು ಶೂದ್ರರು, ವಿಗ್ರಹ ಕೆತ್ತನೆ ಮಾಡೋರು ಶೂದ್ರರು, ಕಡೆಗೆ ಶೂದ್ರನ್ನ ಒಳಗೆ ಬಿಡಲ್ಲಪ್ಪ. ಇದು ಈ ದೇಶದ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರೋದು. ಇದು ಜನಕ್ಕೆ ಅರ್ಥವಾಗೋದಿಲ್ವ? ವಿಗ್ರಹ ಕೆತ್ತದವನು ಬಿಡ್ಲಿ ಗರ್ಭಗುಡಿಗೆ, ನನ್ನ ಚಾಲೆಂಜ್. ಈ ರೀತಿನಲ್ಲಿ ಇವರು ಈ ಶೂದ್ರ ಸಮುದಾಯಗಳನ್ನ ಶೋಷಣೆ ಮಾಡಿದ್ರೆ ಎಷ್ಟು ದಿವಸ ಜನ ಸಹಿಸ್ತಾರೆ? ಮೊದಲು ಅಂದ್ರೆ ವಿದ್ಯಾವಂತರ ಸಂಖ್ಯೆ ಪರ್ಸೆಂಟೇಜ್ ಎಲ್ಲ ಕಡಿಮೆ ಇತ್ತು, ಅರಿವು ಇರ್ತಿರ್ಲಿಲ್ಲ. ಆಮೇಲಿಂದ ಪತ್ರಿಕೆಯಲ್ಲಿ ಬರೋದು, ಒಂದು ತಿಂಗಳು ಮುಂಚೆ ನಡೆದ ಘಟನೆ ಇವತ್ತು ಬರೋದು, ನೋಡ್ಕೊಳ್ಳೋರು. ಈಗ ಮಾಧ್ಯಮಗಳು ಎಷ್ಟು ಸಕ್ರಿಯ ಇದಾವೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಈಗ ಯಾರು ಬೇಕಾದ್ರೂ ನೋಡ್ಕೊಳ್ತಾರೆ, ತಿಳ್ಕೊಳ್ತಾರೆ. ಇಷ್ಟೆಲ್ಲ ಸಕ್ರಿಯವಾಗಿ ಮಾಧ್ಯಮಗಳಿದಾವೆ, ವಿದ್ಯಾವಂತರ ಸಂಖ್ಯೆನೂ ಇದೆ. ಸಮಾಜನ ತಿಳ್ಕೊಳ್ಳೋದು, ಅರ್ಥಕೊಳ್ಳೋ ಅಂತವರು ಕೂಡ ಇವತ್ತು ಹೆಚ್ಚು ಜನ ಇದ್ದಾರೆ. ಅದರಿಂದ ಯಾರು ಕೂಡ ದಡ್ರನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಲಿಂಕ್ ಕೆನಾಲ್ ನೆನ್ನೆ ಹೇಳಿದ್ರಿ, ಲಿಂಕ್ ಕೆನಾಲ್ಗೆ ಅಪೋಸ್ ಟು ಇಟ್. ಈವನ್ ಡಾಕ್ಟರ್ ಈಸ್ ಆಲ್ಸೋ ನಾಟ್ ಇನ್ ಫೇವರ್. ಕ್ಯಾಬಿನೆಟ್ ಅಲ್ಲಿ ಏನ್ ಮಾತಾಡಿದ್ರು, ನಾವೇನ್ ಮಾತಾಡಿದ್ರು ಅವೆಲ್ಲ ಹೇಳಕ್ಕಾಗೋದಿಲ್ಲ. ಬಟ್ ವಿ ಆರ್ ನಾಟ್ ಇನ್ ಫೇವರ್. ಬಿಜೆಪಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ನಾವು ಅವ್ರೇನೋ ಸ್ಟ್ರೈಕ್ ಮಾಡಿದ್ರೆ ನಾವೇ ಹೊರಟೋಗ್ತೀವಿ ಅವ್ರ ಮುಂದೆಗಡೆ. ಅವ್ರು ಇನ್ನೇನು ಬಳಸ್ಕೊತಾರೆ, ನಾವೇ ಹೋಗ್ಬಿಡ್ತೀವಿ. ನಾವು ನೋಡಿ, ಜಿಲ್ಲೆ ಹಿತ ಬಂದಾಗ ನಾನಾಗ್ಲಿ ಡಾಕ್ಟರ್ ಪರಮೇಶ್ವರ್ ಆಗ್ಲಿ ನಾವ್ಯಾರು ಕೂಡ ಹಿಂದೆ ಬೀಳೋದಿಲ್ಲ. ಜಿಲ್ಲೆ ಹಿತ, ನಮ್ಮ ಜಿಲ್ಲೆಯ ರೈತರ ಹಿತವನ್ನ ಕಾಪಾಡಲಿಕ್ಕೆ ನಾವು ಪಕ್ಷ ಅವು ಇವು ಯಾವುದು ನೋಡಕ್ ಹೋಗೋದಿಲ್ಲ. ಮಾಡೋಣ. ಈ ಚುನಾವಣೆ ಬಂದೋಯ್ತಲ್ಲ, ಚುನಾವಣೆ ಮುಗಿದ್ಮೇಲೆ ಪ್ರೊಟೆಸ್ಟ್ ಅವರೇ ಮಾಡ್ಲಿ, ಬೇಕಾದ್ರೆ ಹೋಗ್ತೀವಿ. ನಾನು ಹೋಗ್ತೀನಿ, ಡಾಕ್ಟರ್ನೂ ಬರ್ತಾರೆ. ಅದರಿಂದ ನಾವು ಜಿಲ್ಲೆ ಹಿತದೃಷ್ಟಿಯಿಂದ ನಮ್ಮ ರಾಜಕಾರಣ ಇಲ್ಲ. ಜಿಲ್ಲೆ ರೈತರನ್ನ, ಜಿಲ್ಲೆ ಜನರನ್ನ ಅವರ ಒಂದು ಶ್ರೇಯಸ್ಸಿಗೆ, ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.